ಹಾಯ್ ಎಲ್ಲ ವೀಕ್ಷಕರೇ, ನಮಸ್ತೆ. ಶ್ರೀ ಪ್ರಗತಿ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವೆಲ್ಲ ಸೇರ್ಕೊಂಡು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಹನುಮಸಾಗರದ 10 ಕಿಲೋಮೀಟರ್ ದೂರದಲ್ಲಿರುವ ಕಪಿಲ ತೀರ್ಥ. ಅಲ್ಲಿ ಹನುಮಸಾಗರ ಸರ್ಕಲ್ ಇಂದ ಎಡಗಡೆ ತಗೊಂಡ್ರೆ ಅಲ್ಲಿ ಹೋದ್ರೆ ಇಲ್ಕಲ್ ಸರ್ಕಲ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ನೋಡ್ರೆ ಒಂದು ಕಬ್ರಿಗೆ 50 ರೋಡ್ ಸಿಗುತ್ತೆ. ಅಲ್ಲಿಂದ ಹೋದ್ರೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಸಣ್ಣ ದೇವಸ್ಥಾನ ಸಿಗುತ್ತೆ ನಮಗೆ. ಅದು ಈರಣ್ಣ ದೇವಸ್ಥಾನ ಅಂತ. ಅದಾದ ನಂತರ ಲೆಫ್ಟ್ ಹೋಗ್ತಾ ಹೋಗ್ತಾ ಅಭಿನವ ತಿರುಪತಿ ಎಂದೇ ವಾಸಿಯಾದ ತಿರುಪತಿ ಬೆಟ್ಟಕ್ಕೆ ಹೋಗುತ್ತೆ. ಅಲ್ಲಿ ಆ ರೋಡ್ನ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ, ಟೂ ವೀಲರ್ ಹೋಗ್ಬೋದು, ಗಾಡಿ ಹೋಗ್ಬೋದು, ಕಾರ್ ಹೋಗ್ಬೋದು, ಬೈಕ್ ಹೋಗ್ಬೋದು, ಏನು ಬೇಕಾದ್ರೂ ಹೋಗ್ಬೋದು. ಆ ರೋಡ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಅಭಿನವ ತಿರುಪತಿ ನೋಡ್ಕೊಂಡು ಮುಂದೆ ಹೋಗೋಣ. ನೋಡಿ ಚೆನ್ನಾಗಿ ಮಾಡಿದೆ. ಮೇಲಿಂದ ಯಾವ ಥರ ಕಾಣುತ್ತೆ ಅಂತ ನೋಡಿ. ಬಂತು ನೋಡಿ ಅಭಿನವ ತಿರುಪತಿ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ, ನಮೋ ಶ್ರೀನಿವಾಸ, ಹೊರೆಯೋ ಪಾಪ ವಿನಾಶ ಶ್ರೀಶ. ಜಯ ಜಯ ಜಗದೀಶ, ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಅಂಜನಾದ್ರಿವಾಸ, ಆನಂದಾದ್ರಿವಾಸ, ಹೊರೆಯೋ ಪಾಪ ವಿನಾಶ ಶ್ರೀಶ. ಜಯ ಜಯ ಜಗದೀಶ. ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಒಂದು ರಾತ್ರಿ ಕನಸಿನಾಗ ಬಂದನ್ರಿ ಗಣೇಶ. ಇಲ್ಲಿ ಗುಡಿ ಆಗ್ಬೇಕಪ್ಪ ಅಂತಂದು ನನಗ ಒಂಥರ ಇತ್ತು. ನಾವು ಎಲ್ಲಿ ಇದೆ ಇಲ್ಲಿ ಕಟ್ಟಕತ್ತ, ನಾವು ಯಾವ ಜನಾಂಗದವರು ಗುಡಿ ಕಟ್ಟಲ್ಲ ಬರ್ತಾ ಇಲ್ಲ, ಕಟ್ಬೋದು, ಪೂಜೆ ಬರ್ತಲ್ಲ ಗೊತ್ತಿಲ್ಲ ನನಗೆ ಯಾವ. ಅದರ ಸಲುವಾಗಿ ನಾನು ಒಂದೊಂದ ಕಲ್ಲು ಹೋಗೋದು, ಕಲ್ಲು ತೊಗೊಂಬಂದು ಕಟ್ಟಿ, ಯಾರನ್ನೂ ₹1 ಕೇಳಿಲ್ಲ, ಇದು ಮಾಡಿಲ್ಲ. ನಂಗೆ ಎಷ್ಟು ತಿಳಿಯುತ್ತೆ ಅಷ್ಟ ಮಾಡ್ಕೊಂತ ಗುಡಿ ಕಚ್ಚಿ ಅವ್ರು ಇವ್ರ ಕಡೆ ಅಂತ ಹೇಳಿಲ್ಲ. ಶ್ರಾವಣಕ್ಕೊಮ್ಮೆ ಅಭಿಷೇಕ ಮಾಡ್ತೀವಿ. ಭಕ್ತರು ಬಂದು ಬರ್ತಾರೆ. ಭಕ್ತರು ನಮ್ಗೆ ಪೂಜೆ ಗಾಡಿ ಪೂಜೆ ಮಾಡಿ ಎಲ್ಲರೂ ಒಳ್ಳೇದಾಗೈತ್ರಿ. ಯಾರು ಚಲೋ ಆಗೈತ್ರಿ, ಎಲ್ಲರೂ ನಮ್ಗೆ ಚಲೋ ಆಗೈತ್ರಿ. ನಾವು ಗುಡಿ ಕಡೆ ನಾವು ನಮ್ಗೆ ಚಲೋ ಆಗೈತ್ರಿ. ನಾನು ಮೊದಲು ಭಾಳ ಕಷ್ಟದಾಗೈತಿ, ಭಯಂಕರ ಕಷ್ಟ ಅನುಭವಿಸಿ ನಾನು ಅಂತ. ಈ ಗುಡಿ ಕಡೆ ಮೇಲೆ ಎಲ್ಲ ಕಷ್ಟ ದೂರ ಅದು. ನಾನು ಈಗ ಆರಾಮ ಇದ್ದೇನೆ. ಇಲ್ಲಿಂದ ಮತ್ತೆ ಒಂದು ಕಪಿಲ ತೀರ್ಥ ಕಡೆ ಹೊರಡೋಣ. ನೋಡಿ ಎಷ್ಟು ಸುಂದರವಾಗಿದೆ ರೋಡು. ಅಲ್ಲಿಂದ ಡಿವೈಡ್ ಆಗಿ ಈಗ ಹೊರಟ್ರೆ ಮೊದಲು ಸಿಗೋದೆ ನಮಗೆ ಮನ್ನೇರಾಳು ಅಂತ ಸಿಗುತ್ತೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ರೋಡು, ಹೋಗೋದಕ್ಕೆ ಏನು ಸಮಸ್ಯೆ ಇಲ್ಲ. ಆಮೇಲೆ ಸಿಗೋದು ಬೀಳಿಗೆ ಆದ ನಂತರ ಈ ರೋಡ್ ನಮ್ಗೆ ಆಮೇಲೆ ಸಿಗೋದೆ ಕಬ್ಬರಿಗೆಯಿಂದ ಹೊರಟ್ರೆ ನಮಗೆ ಕಪಿಲ ತೀರ್ಥ ಕಡೆ ಹೋಗ್ಬೋದು. ಹೋಗ್ತಾ ಮಧ್ಯೆ ಒಂದು ದೇವಸ್ಥಾನ ಸಿಗುತ್ತೆ ನೋಡೋಣ ಬನ್ನಿ. ಯಾವ ದೇವಸ್ಥಾನಪ್ಪ ಅಂದ್ರೆ ಅದು ಬನ್ನಿ ತೋರಿಸ್ತೀನಿ.
ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಲ್ಲ ಅದೇ ದೇವಸ್ಥಾನ, ಕಬ್ಬರಿ ದೇವಸ್ಥಾನ, ಅಮ್ಮನ ದೇವಸ್ಥಾನ. ಇಲ್ಲಿ ಯಾವ ಅಮ್ಮ ಅಂದರೆ ನೋಡಿ, ಕಬ್ಬರಿಗೆ ಮಾಸ್ತಮ್ಮನ ಗುಡಿ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಬನ್ನಿ ಹೊರಡ ಬರೋಣ. जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी ನೋಡಿ ಇದೆ ಕಪಿಲ ತೀರ್ಥದ ಮುಂದೆ ಇರುವ ಪಾರ್ಕಿಂಗ್ ಜಾಗ ಮತ್ತು ಸುಂದರವಾದ ಜಾಗ. ಬನ್ನಿ ಮುಂದೆ ಹೋಗೋಣ. ಹೋಗ್ತಾ ಇಲ್ಲಿ ಮುಂದೆ ಸ್ವಲ್ಪ ರೋಡ್ ಸೈಡ್ ಇಲ್ಲ, ಹಾಗಾಗಿ ನಿಧಾನ ಹೋಗ್ಬಿಟ್ಟು ನಿಧಾನ ಹೋದ್ಮೇಲೆ ಕಬ್ಬರಿಗೆ ಕಪಿಲ ತೀರ್ಥ ಎಂದೇ ಪ್ರಸಿದ್ಧಿಯಾದ ಮಿನಿ ಜೋಗ ಜಲಪಾತ ಸಿಗುತ್ತೆ. ಬನ್ನಿ ನೋಡೋಣ. ಮಳೆ ಜೋರಿದ್ದಾಗ ಈ ಥರ ಜೋರಾಗಿ ಬೀಳುತ್ತೆ. ಅದೇ ಸ್ವಲ್ಪ ಮಳೆ ಕಡಿಮೆ ಆದಾಗ ಅದು ಚೆನ್ನಾಗಿ ನೋಡೋಣ. ಬನ್ನಿ. ತೀರ್ಥ ಅಂತ ಜಲಪಾತ ಇದು. ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹನುಮಸಾಗರ ಸಮೀಪ ಇರುವ ಕಬ್ಬರಿಗೆ ಗ್ರಾಮ ಪಂಚಾಯತಿಗೆ ಇದು ವ್ಯಾಪ್ತಿಗೊಳಪಡುತ್ತದೆ. ಈ ಕಪಿಲ ತೀರ್ಥಕ್ಕೆ ಬರಲು ಗುಡ್ಡದಲ್ಲಿ ಸರಳವಾದ ಮಾರ್ಗವನ್ನು ಮಾಡಿರುತ್ತಾರೆ. ಇಲ್ಲಿ ಸುತ್ತಲೂ ಇಲಕಲ್ಲು, ಕುಷ್ಟಗಿ, ಗುಡೂರು, ಬಾಗಲಕೋಟ, ಹುನಗುಂದ ಸುತ್ತಲೂ ಊರಿನವರು ಇಲ್ಲಿ ಬಂದು ಸ್ನಾನ ಮಾಡಿ ತಾವು ತಂದಂತ ಬುತ್ತಿಯನ್ನು ಊಟ ಮಾಡಿ ಹತ್ರ ಮಾಟಲ್ಲಿ ನೀರಿ ನಮ್ದು ಕೊಪ್ಪಳ ಜಿಲ್ಲಾ ತಾಲೂಕ್ ಕಲಬುರ್ಗ ಇಲ್ಲಿ ಹುಡ್ಕೊಂಡು ಬಂದಿದ್ದೇವೆ ಸರ್. ನಾವೆಲ್ಲ ಅಲ್ಲಿ ನೋಡಿದ್ವಿ, ಜೋಗಸತೆ ನೋಡಿದ್ವಿ. ಇಲ್ಲಿ ಅಷ್ಟು ಪ್ಲಸ್ ಎಲ್ಲಿ ಚೆನ್ನಾಗಿಲ್ಲ ಸರ್, ಚೆನ್ನಾಗಿದೆ, ಎಂಜಾಯ್ ಮಾಡಕ್ ಬಂದಿದ್ದೀವಿ. ಆ ನಂತರ ನಮ್ಗೆ ದೇವ್ರ ದರ್ಶನ ಮುಗಿಸ್ಕೊಂಡು ನಾವೆಲ್ಲ ಈ ಜಂಗಲ್ ಎಲ್ಲ ತಿರ್ಗಾಡೋದಕ್ಕೆ ನಮ್ಗೆ ಬಹಳ ಖುಷಿ ಆಯ್ತು ಸರ್. ಇಲ್ಲಿ ಫುಲ್ ಖುಷಿ ಆಯ್ತು ಸರ್, ಎಂಜಾಯ್ ಆಯ್ತು, ನಮ್ಗೆ ಮನಸ್ಸಿಗೆ ನೆಮ್ಮದಿ ಆಯ್ತು. ಇಲ್ಲಿ ಈ ಸ್ಥಳಕ್ಕೆ ಬಂದಿದ್ದಕ್ಕೆ ನಮ್ಗೆ ಬಹಳ ಮೈಂಡ್ ಫ್ರೆಶ್ ಆಯ್ತು. ಮನೆಯಲ್ಲಿ ಇದ್ದಾಗ ಏನಾದ್ರು ಒಂದು ಕಿರಿಕಿರಿ ಆಗ್ತಿತ್ತು, ಇಲ್ಲಿ ಬಂದಿಂದ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಯ್ತು ಸರ್ ನಮ್ಗೆ. ನಿಮ್ ಡಿಸ್ಟಿಕ್ ಒಂದೇ ಹಾ ಸರ್, ಇದು ಕುಷ್ಟಗಿ ತಾಲೂಕ್ ಸರ್. ಇದು ಕುಷ್ಟಗಿ ತಾಲೂಕು ಜಿಲ್ಲಾ ಕೊಪ್ಪಳ ಸರ್. ಇದು ನಮ್ದು ಯಲಬುರ್ಗಾ ತಾಲೂಕ್ ಸರ್. ನಮ್ದು ಅಲ್ಲಿ ಹುಡುಕೊಂಡು ಬಂದಿದ್ದೇವೆ. ಇಲ್ಲಿ 9:09ಕ್ಕೆ ಬಂದವ್ರು ಇಲ್ಲೇ ಎಂಜಾಯ್ ಮಾಡಾಕತ್ತಿ ಸರ್.
ಕಲ್ಯಾಣ ಕರ್ನಾಟಕದ ಏಕೈಕ ಜಲಪಾತ ಕಬ್ಬರಿಗೆಯ ಕಪಿಲ ತೀರ್ಥ ಮತ್ತು ಕಪಿಲ ಜಲಪಾತ ಅಂತಾನೂ ಕರಿತಾ ಇದ್ದಾರೆ. ಈ ನೀರು ಇಲ್ಲಿ ಉದ್ಭವ ಆಗಕ್ಕೆ ಕಾರಣ ಅಂದ್ರೆ ಹಿಂದಿನ ಕಾಲದಲ್ಲಿ ಭೀಕರ ಬರಗಾಲ ಇತ್ತು. ಆ ಬರಗಾಲದಲ್ಲಿ ಯಾವ ಕುಡ್ಲಿಕ್ಕೆ ದನಗಳಿಗೆ ಮನುಷ್ಯರಿಗೆ ನೀರು ಸಿಗಲಿಲ್ಲ. ಆದ ಕಾರಣ ಇಲ್ಲಿ ಕಪಿಲ ಮುನಿಗಳು ಇಲ್ಲಿ ತಪಸ್ಸು ಮಾಡಿ ಈ ನೀರನ್ನು, ಈ ಗಂಗೆಯನ್ನು ಮೇಲಿಂದ ಧರೆಗೆ ಇಳಿಸಿದ್ರು. ಈ ನೀರಿದೆ ನೈಸರ್ಗಿಕ ನೀರು ಸರ್ ಇದು, ಹೌದಾ? ಇದು ಯಾವ ಫಿಲ್ಟರ್ ವಾಟರ್ಕ್ಕಿಂತ 1 ನಂಬರ್ ನೀರು ಸರ್. ಯಾವ ಫಿಲ್ಟರ್ ವಾಟರ್ ಏನು ಮಾಡಲ್ಲ ಈ ನೀರಿಂದ. ಮತ್ತು ಗಿಡಮೂಲಿಕೆ ನೀರು ಸರ್ ಇದು. ಆರಾಮ್ ಸ್ನಾನ ಮಾಡ್ಬೋದು, ನೀವು ಕುಡಿಬಹುದು, ಇದು ಮಾಡ್ಬೋದು ಸರ್, ಎಂಜಾಯ್ ಮಾಡ್ಬೋದು, ಹೌದಾ? ಕೊಪ್ಪಳದಿಂದ ಕುಷ್ಟಗಿ 50 ಕಿಲೋಮೀಟರ್, ಕುಷ್ಟಗಿಯಿಂದ ಹನುಮಸಾಗರ್ 30 ಕಿಲೋಮೀಟರ್, ಹನುಮಸಾಗರದಿಂದ ಕಬ್ಬರಿಗಿ ಜಲಪಾತ 10 ಕಿಲೋಮೀಟರ್. ಇದು ಏನಿದೆ, ಇದು ಮಾರ್ಗ ಅಲ್ಲಿಂದ ಬರ್ತಾ ಇದೆ, ಕೊಪ್ಪಳದಿಂದ ಬರ್ತಾ ಇದೆ ಮಾರ್ಗ ಇದು. ಇದು ಏನಿದೆ ಕಲ್ಯಾಣ ಕರ್ನಾಟಕದ ಏಕೈಕ ಜಲಪಾತ ಇದು ಸರ್. ಇದು ಬರ್ಬೋದು, ಎಲ್ಲ ಇದು ಬರ್ಬೋದು, ಪ್ರವಾಸಿಗರು ಬರ್ಬೋದು, ಬಂದು ಇಲ್ಲಿ ಆನಂದ ಪಟ್ಕೊಂಡು ಹೋಗ್ಬೋದು ಸರ್. ಇಲ್ಲಿ ಎಲ್ಲರೂ ಇರ್ತಾರೆ, ಸಿಬ್ಬಂದಿಗಳು ಇರ್ತಾರೆ, ಏನು ತಲೆ ಕೆಡಿಸ್ಕೊಂಡು ಏನು ಭಯ ಪಟ್ಕೊಂಡು ಅಂತ ಇಲ್ಲ ಸರ್ ಇಲ್ಲಿ.